ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಜೊತೆ ನಾಳೆ ಸಂಚಿಕೆಯಲ್ಲೂ ಸಹ ಏನಾಗುತ್ತೆ ಅಂತ ನೋಡೋಣ. ಗೌರಿಗೆ ಯಾರೂ ಸಹ ಇಲ್ಲ, ಗೌರಿನ ಆರಾಮಾಗೆ ಮನೆಯಿಂದ ಆಚೆ ಹಾಕಬೇಕು ಅಂತ ಅಂದ್ಕೊಂಡಿದ್ದಂಥ ಎಲ್ಲರಿಗೂ ಸಹ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸಂಚಿಕೆ ಆರಂಭದಲ್ಲಿ ಈ ಕಡೆ ಗೌರಿ ಪರಿಸ್ಥಿತಿ ಯಾರಿಗೂ ಬರಬಾರ್ದು, ಗೌರಿ ಒಳ್ಳೆತನನೇ ಮುಳುವಾಗೋಯ್ತಾ ಅಂದ್ಬಿಟ್ಟು ಈ ಕಡೆ ಮಾತಾಡ್ತಿರ್ತಾರೆ. ಇನ್ನು ಕಾಂತಲಕ್ಷ್ಮಿ ಬಂದು ಮನೆಯವ್ರಿಗೆಲ್ಲ ಬೈತಾರೆ. ಆದರೆ ಈ ಕಡೆ ಈ ಮೋನಿಕಾ ಇರ್ತಾಳಲ್ಲ, ಅಮ್ಮ ಅವಳು ಈ ಮನೆಗೆ ಬಂದಮೇಲೆ ಸ್ಟೇಟಸ್ ತಕ್ಕಂಗಿರಬೇಕು, ಅವಳಿಗೆ ಯಾಕೆ ಬೇಕಿತ್ತು ನಿಮ್ಮ ಮನೆಗೆ ಬರೋದು ಕರ್ಮ ಅಂದಾಗ, ಏಯ್ ಮುಚ್ಚೆ ಬಾಯಿ, ನಿನಗೆ ಕಷ್ಟ ಬಂದಾಗ ಗೋಡೆ ಥರ ನಿಂತು ಅವಳು ನಿನಗೆ ಸಹಾಯ ಮಾಡಿದ್ದಾಳೆ. ಇವತ್ತು ಅವಳು ನಿನ್ನ ತಂಗಿ ಕಷ್ಟದಲ್ಲಿದ್ದಾಳೆ, ಮಳೇಲಿ ನೆನೀತಾ ಇದ್ದಾಳೆ ಅಂದರೆ ನೀನು ಅಲ್ಲಿ ನಿಂತ್ಕೊಂಡು ಅವಳ ಪರ ಮಾತಾಡೋದು ಬಿಟ್ಟು ನಿಮ್ಮ ಕಡೆ ಮನೆಯವ್ರ ಕಡೆ ಪರ ಮಾತಾಡ್ತೀಯ. ಎಷ್ಟು ದುರಾಂಕಾರ ನಿನಗೆ, ನಾಚಿಗೇಳೋಳೆ, ನಿನ್ನ ಜೀವನನ ಸರಿ ಮಾಡಿದ್ದೆ ಅವಳು ಅಂತೇಳ್ಬಿಟ್ಟು ಈ ಕಡೆ ಕಾಂತಲಕ್ಷ್ಮಿ ಹೇಳ್ತಾ ಇರ್ತಾರೆ. ಮುಚ್ಚೆ ಬಾಯಿ, ನಿನ್ನಂಥ ಮಕ್ಳು ಇರೋದಕ್ಕಿಂತ ಇಲ್ಲದೇ ಇರೋದೇ ಎಷ್ಟೋ ಬೆಸ್ಟು. ನನ್ನ ಗೌರಿ ಅಂತ ಒಬ್ಬ ಮಗಳು ಒಬ್ಬಳಿದ್ರೆ ಸಾಕು ಕಣೆ, ನನ್ನ ಜೀವನ ನಡೆಯೋದು ಹೋಗ್ಬಿಡುತ್ತೆ ಅಂದ್ಬಿಟ್ಟು ಈ ಕಡೆ ಕಾಂತಲಕ್ಷ್ಮಿ ಸರಿಯಾಗಿ ಮುಖದಲ್ಲಿ ನೀರು ಇಳಿಸ್ತಾರೆ. ಅಲ್ಲ, ನನ್ನ ಮಗಳು ಏನು ತಪ್ಪು ಮಾಡಿದಾಳೆ ಅಂತ ಈ ಮಳೇಲಿ ನಿಲ್ಸಿದ್ದೀರ ನೀವು ಅಂದಾಗ, ನಿಮ್ಮ ಮಗಳು ಏನು ತಪ್ಪು ಮಾಡಿದೆ ಅಲ್ಲಿ ನಿಲ್ಸಿಲ್ಲ ಮಹಾತಾಯಿ, ನಿಮ್ಮ ಮಗಳು ನ್ಯಾಯವಾಗಿ ನಡ್ಕೊಂಡಿಲ್ಲ, ಎಷ್ಟು ದುರಾಂಕಾರ ಅಂತ ಹೇಳ್ಬಿಟ್ಟು ಸರಿತಾ ಹೇಳ್ತಾ ಇರ್ತಾರೆ. ನನ್ನ ಮಗಳು ಭೂಮಿ ತಾಯಿಯಷ್ಟು ತಾಳ್ಮೆ ಇರೋಳು, ಅವಳು ಎಲ್ಲರಿಗೂ ಗೌರವ ಕೊಟ್ಟೇ ಮಾತಾಡ್ತಾಳೆ. ಇಂಥವಳು ತಪ್ಪು ಮಾಡಿದ್ದಾಳೆ, ಏನೋ ರೇಗಾಡಿ ಮಾತಾಡಿದ್ದಾಳೆ ಅಂದರೆ ನೀವೇನೋ ತಪ್ಪು ಮಾಡಿರ್ತೀರ, ಅದಕ್ಕೆ ಗೌರಿ ಆ ರೀತಿ ಮಾತಾಡಿರ್ತಾಳೆ ಅಂದ್ಬಿಟ್ಟು ಕಾಂತಲಕ್ಷ್ಮಿ ಹೇಳ್ತಾಳೆ. ಹೌದಾ ಮಾತಾಯಿ, ಹೌದು, ನಿನ್ನ ಮಗಳು ಏನು ತಪ್ಪು ಮಾಡಿಲ್ಲ, ಎಲ್ಲ ನಾವೇ ಮಾಡಿದ್ದೀವಿ, ನಿನ್ನ ಮಗಳಿಗೆ ಸರಿಯಾಗಿ ಬುದ್ಧಿ ಕಲಿಸು ಅಂತೇಳ್ಬಿಟ್ಟು ಈ ಕಡೆ ಸರಿತಾ ಹೇಳ್ತಾ ಇರ್ತಾಳೆ. ಇಷ್ಟು ದಿನ ನನ್ನ ಮಗಳು ತಾಳ್ಮೆಯಿಂದನೇ ಬಂದ್ಲು, ಎಲ್ಲನೂ ಸಹಿಸ್ಕೊಂಬಂದ್ಲು, ಇವತ್ತು ಅವಳನ್ನ ಮಳೆಯಲ್ಲಿ ನಿಲ್ಲಿಸಿ ನೀವು ಇಷ್ಟು ಶಿಕ್ಷೆ ಕೊಡ್ತಾ ಇದ್ದೀರಾ ಅಂದರೆ ಅವಳನ್ನ ಎಷ್ಟು ನೋವು ಮಾಡಿರಬೇಕು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಅವ್ಳು ಕಣ್ಣೀರು ಮಾತ್ರ ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ಇಷ್ಟು ದೊಡ್ಡ ಮನೆ ಇದ್ದು ಏನು ಬಂತು ಅಂದ್ಬಿಟ್ಟು ಕಾಂತಲಕ್ಷ್ಮಿ ಹೇಳಿದಾಗ, ಅಮ್ಮ ದಯವಿಟ್ಟು ನನ್ನ ಗಂಡನ ಮನೆಗೆ ಶಾಪ ಹಾಕ್ಬೇಡಮ್ಮ, ದಯವಿಟ್ಟು ತಾಳ್ಮೆಯಿಂದ ಇರಮ್ಮ ಅಂತೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಇಲ್ಲ ಮಗಳೇ, ತಾಳ್ಮೆ ಕಳ್ಕೊಂಬಿಟ್ಟಿದ್ದೀನಿ ನಾನು, ನನ್ನಿಂದನೇ ತಪ್ಪಾಗಿದ್ದು. ಸಾಹುಕಾರ ಮನೆಗೆ ಹೆಣ್ಮಕ್ಳನ್ನ ಕೊಟ್ಟರೆ ತುಂಬ ಸ್ವರ್ಗ ಕಾಣಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಇದು ಸ್ವರ್ಗ ಅಲ್ಲ, ನರಕ. ನನ್ನ ಮಗಳಿಗೆ ನರಕ ತೋರಿಸಿರೋ ಮನೆ, ಇಷ್ಟು ದೊಡ್ಡ ಮನೆ ಇದ್ದರೆ ಏನು ಬಂತು, ಮನ್ಸುಗಳು ಚೆನ್ನಾಗಿರಬೇಕು ಅಂತೇಳ್ಬಿಟ್ಟು ಈ ಕಡೆ ಕಾಂತಲಕ್ಷ್ಮಿ ಹೇಳ್ತಿದ್ರೆ, ಇನ್ನು ಅಳಿಯಂದರೆ ನನ್ನ ಮಗಳನ್ನ ಯಾಕೆ ಆಚೆಗೆ ಹಾಕಿದ್ರು, ಅವಳೇನು ತಪ್ಪು ಮಾಡಿದ್ಲು ಅಂತ ವೀರಣ್ಣ ಕೇಳ್ತಾರೆ. ನಿಮ್ಮ ಮಗಳು ದೊಡ್ಡ ತಪ್ಪು ಮಾಡಿದ್ದಾಳೆ, ನಿಮ್ಮ ಮಗಳು ನಮ್ಮಮ್ಮನ ವಿರುದ್ಧವಾಗೇ ಮಾತಾಡಿದ್ದಾಳೆ, ಅಮ್ಮಂಗೆ ಗೌರವ ಕೊಟ್ಟಿಲ್ಲ, ಇಂಥವಳನ್ನ ನಾನು ಈ ಮನೇಲಿ ಒಂದು ನಿಮಿಷನೂ ಇಸ್ಕೊಳ್ಳಲ್ಲ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ನೋಡಿ ಗೌರಿ ಯಾವುದೇ ರೀತಿ ತಪ್ಪು ಮಾಡಿರಲ್ಲ, ನಿಮ್ಮಮ್ಮ ಏನೋ ಹೊಂದಿರ್ತಾರೆ, ಅದಕ್ಕೆ ಅವಳಿಗೆ ಅದನ್ನು ಸಹಿಸ್ಕೊಳಕ್ಕಾಗಲ್ಲ, ಅದಕ್ಕೆ ಆ ರೀತಿ ಮಾತಾಡಿರ್ಬೋದು, ಅದಕ್ಕೆ ನೀವು ಮನೆಯಿಂದ ಆಚೆ ಹಾಕ್ಬಿಡ್ತಾರ, ನೀವೇನೋ ಸಣ್ಣ ತಪ್ಪು ಮಾಡೋದೇ ಇಲ್ವಾ, ನಿಮ್ಮನ್ನು ಮನೆಯಿಂದ ಆಚೆ ಹಾಕ್ಬಿಡ್ತಾರ ಅಂದಾಗ ನಾಚಿಕೆ ಆಗಲ್ವಾ ನಿಮಗೆ, ನಿಮ್ಮ ಮಗಳು ಬೇಡ ಅಂತ ಆಚೆ ಕಳಿಸಿದ್ವಿ ಆದ್ರೂ ಮತ್ತೆ ಮನೆ ಕರ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ, ನಿಮಗೆ ಅವಳನ್ನ ಸಾಕಕ್ಕೆ ಯೋಗ್ತಾ ಇಲ್ವಾ, ಇಲ್ಲ ಅನ್ನ ಹಾಕೋಕ್ಕೆ ಯೋಗ್ತಾ ಇಲ್ವಾ ಅಂತೇಳ್ಬಿಟ್ಟು ಈ ಚಂಚಲ್ ಹೇಳ್ತಾರೆ. ನೀವು ಮಾತಾಡೋ ರೈಟ್ಸ್ ಇಲ್ಲ ಇದರಲ್ಲಿ, ನೀವು ನನ್ನ ಮಗಳನ್ನ ಆಚೆ ಬಂದು ನಿಲ್ಲಕ್ಕೆ ಮೇನ್ ಕಾರಣನೇ ನೀವಿರಬೇಕು ಅಂತೇಳ್ಬಿಟ್ಟು ವೀರಣ್ಣ ಹೇಳ್ತಾ ಇರ್ತಾಳೆ. ನನ್ನ ಬಂಗಾರದಂಥ ಮಗಳವಳು, ಅವಳನ್ನ ಸಾಕೋ ತಾಕತ್ತು ನನಗೈತೆ, ಈ ಕೈಯಲ್ಲಿ ಬಲ ಐತೆ, ದುಡಿತೀನಿ ಸಾಕ್ತೀನಿ, ನಾವು ಗಂಜಿ ಮಾಡಿದ್ರು ಅನ್ನನ ಅವಳು ಕೊಟ್ಟು ನಾವು ಗಂಜಿ ಕುಡಿದು ಮನೇಲಿ ಚೆನ್ನಾಗಿರ್ತೀವಿ. ನಿಮ್ಮಂಥ ಈ ಥರ ಮನೆಯಲ್ಲಿ ಒಂದು ತಾಳ್ಮೆಯಿಂದ ಒಂದು ಲಾಸ್ಟ್ ಟೈಮ್ ನಾನು ಕೇಳಿಕೊಂಡೆ ಸೇರಿಸ್ಕೊಳ್ಳಿ ಅಂತ, ಆದರೆ ನೀವು ಇಷ್ಟು ಮರ್ಯಾದೆ ಕೆಟ್ಟೋಗಿದ್ದೀರಾ ಅಂದರೆ ಖಂಡಿತ ನನಗೇನು ಬೇಜಾರಿಲ್ಲ, ನನ್ನ ಮಗಳನ್ನ ನಾನು ನೋಡ್ಕೊತೀನಿ, ಬಾರಮ್ಮ ಗೌರಿ ಅಂತೇಳ್ಬಿಟ್ಟು ಈ ಕಡೆ ವೀರಣ್ಣ ಹೇಳ್ತಾರೆ. ನಾನು ತುಂಬಿದ ಮನೇಲಿ ಹೇಳ್ತಿದ್ದೀನಿ, ನನ್ನ ಮಗಳು ಕಣ್ಣೀರು ಸುಮ್ಮನೆ ಹಾಕಲ್ಲ, ಅವಳು ತಪ್ಪು ಮಾಡೇ ಇರಲ್ಲ ಅಂತೇಳ್ಬಿಟ್ಟು, ಬಾ ಗೌರಿ ಹೋಗೋಣ ಅಂತೇಳ್ಬಿಟ್ಟು ಗೌರಿನ ಕರ್ಕೊಂಡು ಇಬ್ಬರು ಸಹ ಹೊರಟ್ಬಿಡ್ತಾರೆ. ಹೋದರೆ ಹೋಗ್ತಾಳೆ ಅಂತೇಳ್ಬಿಟ್ಟು ಸರಿತಾ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಗೌರಿ ಏನು ತಪ್ಪು ಮಾಡಿಲ್ಲ ಅಂದರೂ ವಿವೇಕ್ ಇಷ್ಟು ಕೋಪ ಮಾಡ್ಕೊಳಕ್ಕೆ ಸಾಧ್ಯ ಏನು ಅಂದರೆ, ತಮ್ಮ ತಾಯಿಗೆ ಬೈದ್ಬಿಟ್ರಲ್ಲ ಅನ್ನೋದೇ ವಿವೇಕ್ಗೆ ದೊಡ್ಡ ವಿಚಾರ ಆಗ್ಬಿಡುತ್ತೆ. ಗೌರಿನ ಕರ್ಕೊಂಡು ವೀರಣ್ಣ ಮತ್ತು ಕಾಂತಲಕ್ಷ್ಮಿ ಓಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ನಮ್ಮ ಚಕ್ರವರ್ತಿ ಸರ್ ಬರ್ತಾರೆ. ಏನಿದು ಮಳೇಲಿ ನೆನ್ಕೊಂಡು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನನ್ನ ಸೊಸೆನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಎಲ್ಲಿ ಕರ್ಕೊಂಡು ಹೋಗೋಣ, ನನ್ನ ಮಗಳನ್ನ ಮಳೆಯಲ್ಲಿ ಆಚೆ ಹಾಕಿದ್ದಾರೆ, ನಿಮ್ಮ ಮನೆ ಒಳಗಡೆ ಸೇರಿಸ್ಕೊಳಲ್ವಂತೆ, ಇನ್ನೆಲ್ಲಿ ಕರ್ಕೊಂಡು ಹೋಗೋಣ, ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ಈ ಕಡೆ ಕಾಂತಲಕ್ಷ್ಮಿ ಹೇಳ್ತಾಳೆ. ನಿಮ್ಮ ಮಗಳಲ್ಲ ವೀರಣ್ಣ ಅವರೇ, ಅವರು ನನಗೆ ಸೊಸೆ, ಇವಾಗ ನೀವು ಮದುವೆ ಮಾಡೋವರೆಗೂ ಮಾತ್ರ ಅವಳು ನಿಮ್ಮ ಜವಾಬ್ದಾರಿ, ಈಗ ನಮ್ಮ ಜವಾಬ್ದಾರಿ, ಅಲ್ಲಿ ನೀವು ಅಪ್ಪ ಇರ್ಬೋದು, ಇಲ್ಲಿ ನಾನು ಅವಳಿಗೆ ಅಪ್ಪನ ಸ್ಥಾನಲ್ಲಿ ಇರೋನು, ನನ್ನನ್ನು ಕೇಳಿದೆ ನೀವು ಹೆಂಗೆ ಕರ್ಕೊಂಡು ಹೋಗ್ತೀರಾ, ಗೌರಿ ನಡಿಯಮ್ಮ ನೀನು ಅಂತ ಹೇಳ್ಬಿಟ್ಟು ಈ ಕಡೆ ಚಕ್ರವರ್ತಿಯವರು ಕರ್ಕೊಂಡು ಗೌರಿನ ಈ ಇಲ್ಲೆಲ್ಲ ನಿಂತಿರ್ತಾರಲ್ಲ ಆ ಜಾಗಕ್ಕೆ ಬರ್ತಾರೆ. ಚಕ್ರವರ್ತಿಯವ್ರಿಗೆ ಜ್ಞಾನೇಶ್ ಅವರು ಫೋನ್ ಮಾಡಿ ಎಲ್ಲನೂ ಸಹ ಹೇಳಿರ್ತಾರೆ. ಏನು ದೊಡ್ಡ ಇದಾಗ್ಬಿಟ್ಟಿದ್ಯಾ ನೀನು, ನಿನಗೆ ನಾನು ಯಾರು ಅಂತ ಗೊತ್ತೇನಪ್ಪ ಅಂತೇಳ್ಬಿಟ್ಟು ಚಕ್ರವರ್ತಿ ಸರ್ ಹೇಳ್ತಾರೆ. ನನ್ನ ತಂದೆ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಅಲ್ಲ, ಏನು ಸಾಧಿಸ್ತಾ ಇದೆಯಾ ನೀನು, ಏನು ಮಾಡ್ತಾ ಇದೆಯಾ, ದೊಡ್ಡ ಹೀರೋ ಆಗ್ಬಿಟ್ಟಿದ್ಯಾ ನೀನು, ಹೆಂಡ್ತಿನ ಬೈದ್ಬಿಟ್ಟು ಮಳೇಲಿ ನಿನ್ಸ್ಬಿಟ್ರೆ ನೀನು ಹೀರೋ ಆಗಲ್ಲ ಆಯಿತಾ. ಅಮ್ಮ ಸರಿತಾ ಮೇಡಮ್ ಅವರೇ, ಮೈಯಲ್ಲಿ ದುರಾಂಕಾರ ಜಾಸ್ತಿ ತುಂಬ್ಕೊಂಬಾರ್ದು, ನಿಮಗೆ ಇನ್ನೂ ನಿಮ್ಮ ಮಗನ ಕಂಕ್ಳಲ್ಲೇ ಇಟ್ಕೊಂಡು ಓಡಾಡಬೇಕು ಅಂದರೆ ಮದುವೆ ಆಕ್ರಿ ಮಾಡಿದ್ರಾ, ಗೌರಿ ಏನು ತಪ್ಪು ಮಾಡಿದಾಳೆ ಅಂತ ಈ ಥರ ಮಾತಾಡ್ತಿದ್ದೀರಾ, ಅವಳು ಕರೆಕ್ಟಾಗಿ
ಡೈರೆಕ್ಟಾಗಿ ಹೇಳಿದಾಳೆ, ನಿನ್ನನ್ನು ಹೋಗಿ ಅವಳು ಮಣ್ಣು ತುಳಿ ಅಂತ ಹೇಳಿದ್ಲ, ನೀನು ಅವ್ರ ಮನೆಗೆ ಹೋಗಿದ್ದೆ, ಅಕಸ್ಮಾತಾಗಿ ಮಣ್ಣು ತುಳಿದೆ, ಅದನ್ನು ನಿಮ್ಮ ಅಮ್ಮಂಗೆ ನೋಡಿ ತುಂಬ ಹೊಟ್ಟೆ ಹುರಿದು ಗೌರಿ ಮೇಲೆ ಎಷ್ಟೊಂದು ಇಲ್ಲಿದ್ದು ಸಲ್ಲದ ಅಪ್ಪನ್ನ ಹಾಕ್ಬಿಟ್ರು. ಅದನ್ನು ಸಹಿಸ್ಕೊಂಡು ನಿಮ್ಮ ಅಮ್ಮನ ವಿರುದ್ಧವಾಗಿ ಮಾತಾಡ್ಬಿಟ್ಲು ಅಂತ ನೀನು ಗೌರಿನ ಆಚೆ ಹಾಕ್ಬಿಟ್ಟೆ. ಅಲ್ಲ ಕಣೋ, ನೀನು ಮದುವೆ ಆಗಿರೋ ಒಬ್ಬ ಹುಡುಗ ಕಣೋ, ಹೆಂಡ್ತಿ ಜೊತೆ ಯಾವ ರೀತಿ ಇರಬೇಕು, ಹೆಂಗೆ ನಡ್ಕೋಬೇಕು ಅಂತ ಒಂದು ಸಭ್ಯತೆ ಇರಬೇಕು ಕಣೋ. ಕಟ್ಕೊಂಡಿರೋ ಹೆಂಡ್ತಿನ ಮಳೆಲಿ ನಿಲ್ಸಿದ್ಯಲ್ಲೋ, ನೀನು ದೊಡ್ಡ ಮಹಾತಾಯಿ, ಮಗುನ ಇನ್ನೂ ಕಂಕ್ಳಲ್ಲೇ ಕುಂಡಿಸ್ಕೋ, ಯಾಕೆ ಮದುವೆ ಮಾಡೋಕ್ಕೆ ಹೋದೆ? ಅವನಿಗೆ ತಿದ್ದಿ ಬುದ್ಧಿ ಹೇಳಿ ಸೊಸೆನ ಮಗಳು ಥರ ನೋಡ್ಕೊಂಡಿದ್ರೆ ನಾನು ನಿನ್ನ ಮೆಚ್ಕೊತಾ ಇದ್ದೆ ಸರಿತಾ, ಆದರೆ ನೀನು ತಪ್ಪು ಮಾಡಿಬಿಟ್ಟೆ ಅಂತೇಳ್ಬಿಟ್ಟು ಚಕ್ರವರ್ತಿ ಹೇಳ್ತಾ ಇರ್ತಾರೆ. ಅಲ್ಲ ರೀ, ಅವಳು ಏನಂದ್ರು ಅಂತ ಗೊತ್ತಾ ನಿನಗೆ ಅಂತೇಳ್ಬಿಟ್ಟು ಸರಿತಾ ಹೇಳಿದಾಗ, ಅದೇನೇ ಅಂದಿರಲಿ, ನನಗೆ ಜ್ಞಾನೇಶ್ ಎಲ್ಲ ಹೇಳಿದ್ದಾನೆ, ಅವಳಿಗೆ ನೀನು ಅವ್ರ ಮನೆಗೆ ಹೋಗಬೇಡ, ಕೆಲಸ ಮಾಡಬೇಡ ಎಲ್ಲನೂ ಹೇಳಿದ್ದೆ. ಆದರೆ ಇನ್ನೊಂದು ನಿಮಗೆ ಗೊತ್ತಿಲ್ಲ, ಅವಳು ನಮ್ಮ ಮನೆಗೆ ಎಷ್ಟೊಂದೆಲ್ಲ ಸಹಾಯ ಮಾಡಿದಾಳೆ, ಅವಳ ಕಣ್ಣೀರು ನಿಮ್ಮನ್ನು ಸುಮ್ಮನೆ ಬಿಡ್ತದೆ ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಪ್ಪ ಅಮ್ಮ ನೀವೇನು ಮಾಡ್ತಾಯಿದ್ರಾ, ನೀವು ಸಹ ಸುಮ್ಮನೆ ಆಗ್ಬಿಟ್ರಾ ಇಷ್ಟು ದೊಡ್ಡ ವ್ಯಕ್ತಿಗಳು ಅಂದಾಗ, ಅಯ್ಯೋ ನಾವು ಇಲ್ಲಿ ಗಾಜಿನ ಗೊಂಬೆಗಳಾಗ್ಬಿಟ್ಟಿದ್ದೀವಪ್ಪ, ಅವರು ನಮ್ಮ ಮಾತಿಗೂ ಬೆಲೆ ಕೊಡಲಿಲ್ಲ, ನಿನ್ನ ಹೆಂಡ್ತಿ ನಮ್ಮ ಮಾತಿಗೂ ಬೆಲೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಅಜ್ಜಿ ತಾತ ಇಬ್ಬರು ಹೇಳ್ತಾರೆ. ನಾನು ಎಷ್ಟೋ ಹೇಳ್ಬಿಟ್ಟೆ ಸರಿತಾ, ಬೇಡ ಬೇಡ ಅಂತ, ವಿವೇಕ್ ಅವಳನ್ನ ಆಚೆ ಹಾಕ್ಬೇಡ ಅಂತ, ನಾವು ದೊಡ್ಡವರು ಅನ್ನೋ ಒಂದು ಪ್ರಜ್ಞೆನೂ ಇಲ್ದಂಗೆ ಅಮ್ಮ ಮಗ ಸೇರ್ಕೊಂಡು ಗೌರಿನ ಆಚೆ ಹಾಕೇ ಬಿಟ್ರು ಕಣೋ ಚಕ್ರವರ್ತಿ ಅಂತೇಳ್ಬಿಟ್ಟು ಈ ಕಡೆ ಗೌರಿ ತುಂಬ ಒಳ್ಳೆಯವಳು ಕಣೋ, ಅವಳು ಏನು ತಪ್ಪು ಮಾಡಿಲ್ಲ ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಅಜ್ಜಿ ಅಂತೇಳ್ಬಿಟ್ಟು ವಿವೇಕ್ ಹೇಳಿದಾಗ, ಏನೋ ಮಾಡ್ತಿದ್ಯಾ ಅಂದಾಗ, ವಿವೇಕ್ ನೀನು ಮಾತಾಡಬೇಡ, ನಿನ್ನಿಂದನೇ ತಪ್ಪಾಗಿದ್ದು, ನೀನು ಗೌರಿನ ಕೆನ್ನೆಗೊಡ್ದು ಆಚೆ ಹಾಕ್ಬಾರ್ದಾಯ್ತು, ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು ಕುಣಿಬಾರ್ದಾಯ್ತು ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಏನು ಸರಿತಾ ಮೇಡಮ್, ಏನು ಹೇಳಿ, ನೀವು ನಿಮ್ಮ ಮಗಗೆ ಮದುವೆ ಯಾಕೆ ಮಾಡೋಕೆ ಹೋದ್ರಿ? ಗೌರಿ ಹೇಳಿದ್ರಲ್ಲಿ ತಪ್ಪೇನಿದೆ? ನಿಮ್ಮ ಮಗನ ಪರನೇ ವಹಿಸ್ಕೊಂಡು ಅಮ್ಮ ಮಗ ಇಬ್ಬರು ಮಾತಾಡಿಕೊಂಡು ಇರೋದಲ್ಲ, ಒಂದು ಕಲೆಗೆ ಬೆಲೆ ಕೊಡೋದನ್ನ ಕಲಿಬೇಕು, ಅವಾಗ ಮಾತ್ರ. ಅಲ್ಲ, ನಿಮ್ಮ ಮಗುನ ನಾನೇನು ಸೆರಗಲ್ಲಿ ಗಂಟಾಕೊಂಡಿಲ್ಲ, ನೀವು ಇನ್ನು ಮಗನ ಸೆರಗಲ್ಲೇ ಗಂಟಾಕೊಂಡಿರೋ ಚಿಕ್ಕ ಮಗು ಅಲ್ಲ ಅಂತ ಗೌರಿ ಬಿಡಿಸಿ ಹೇಳಿದ್ಲು. ಅದಕ್ಕೆ ಸರಿತಾ ಮೇಡಮ್ ನಿಮಗೆ ಕೋಪ ಬಂದ್ಬಿಡ್ತಾ ಅಂತೇಳ್ಬಿಟ್ಟು ಹೇಳ್ತಾರೆ. ಸರಿ ಆಯಿತು, ಈಗ ನಾನು ತಪ್ಪು ಮಾಡ್ತೀನಿ ಅನ್ಕೊಂಡು ಮನೆಗೆ ನಿಂತ್ಕೊಳ್ಳಾ, ಹೋಗ್ಲಾ ಹೇಳಿ, ಮನೆಗೆ ಮಳೇಲಿ ನಿಂತ್ಕೊಳ್ಳಾ ಅಂತೇಳ್ಬಿಟ್ಟು ಚಕ್ರವರ್ತಿ ಸರ್ ಹೇಳ್ತಾರೆ. ರೀ ಅಂತಂದಾಗ, ಜಾಸ್ತಿ ಮಾತಾಡಬೇಡ ಸರಿತಾ, ನೀನು ದೊಡ್ಡ ತಪ್ಪು ಮಾಡಿದ್ಯಾ ನೀನು ಅಂತೇಳ್ಬಿಟ್ಟು ಚಕ್ರವರ್ತಿ ಹೇಳ್ತಾರೆ. ಪಾಪ ಗೌರಿ ಈ ಮನೇಲಿ ಎಷ್ಟು ದೊಡ್ಡ ಸ್ಥಾನದಲ್ಲಿದ್ದಾಳೆ ಅಂತ ಗೊತ್ತಾ, ಎಷ್ಟು ತಾಳ್ಮೆ ಇರಬೇಕೋ ಅವಳಿಗೆ ಅದೆಲ್ಲನೂ ಗೊತ್ತು. ಅಲ್ಲ ಕಣಪ್ಪ ವಿವೇಕ್, ಇವತ್ತು ಇಷ್ಟು ಡಿಸೈನರ್ ಆಗಿ ಮಿಂಚ್ತಾ ಇದೆಯಲ್ಲ, ಅದಕ್ಕೆ ಕಾರಣ ಯಾರು ಅಂತ ಗೊತ್ತೇನೋ ನಿನಗೆ? ಇವತ್ತು ನಮ್ಮ ಒಂದು ದೀನಬಂಧು ಕುಟುಂಬದ ಹೆಸರು ಎಲ್ಲ ಮಧ್ಯಮ ಕುಟುಂಬದ ಮನೆಯಲ್ಲಿ ಓಡಾಡ್ತಾ ಇದೆ ಅಂದರೆ ಆ ಡಿಸೈನ್ ಮಾಡಿದ್ದು ಯಾರಪ್ಪ? ಗೌರಿಯಿಂದ ನಿನ್ನ ಹೆಸರು ಬಂದಿದೆ. ನಿನ್ನ ಕೈ ಮುಗಿದು ಕೇಳ್ಕೊತೀನಪ್ಪ, ಗೌರಿದು ಏನೂ ತಪ್ಪಿಲ್ಲ, ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಮಾಡಿದ್ದು ಅವಳು ನಿನ್ನ. ಎಷ್ಟು ಡಿಸೈನರು, ಅವಳಿಗೇನು ಕಲೆ ಇಲ್ವಾ ನೋಡು, ನೀನು ಗೌರಿ ಒಳಗಡೆ ಹೋಗಿ ನೀನು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ವೀರಣ್ಣ ಅವರೇ, ನಿಮ್ಮ ಮಗಳು ಜವಾಬ್ದಾರಿ ನಂದು, ನಾನು ನೋಡ್ಕೋತೀನಿ ಅಂದಾಗ, ಇಲ್ಲ ನೋಡಿ, ನಿಮಗೆ ಯಾರಾಗಾದರೂ ನನ್ನ ಮಗಳು ಬಾರ ಅಂತ ಅನಿಸಿದ್ರೆ ಒಂದೇ ಒಂದು ಫೋನ್ ಕಾಲ್ ಮಾಡಿ ಅಂತಂದ್ಬಿಟ್ಟು ವೀರಣ್ಣ ಹೇಳ್ತಾರೆ. ನಿನ್ನ ಮಗಳಿಗೆ ಅವಳು ಇದಕ್ಕೆ ನಾನು ಜವಾಬ್ದಾರಿ ಅಂತೇಳ್ಬಿಟ್ಟು ಚಕ್ರವರ್ತಿ, ಶ್ಯಾಮ್ ಇವರಿಬ್ಬರನ್ನ ಬಿಟ್ಪಾ ಅಂತಂದಾಗ, ನಿಮ್ಮ ಮೇಲೆ ನಂಬಿಕೆ ಇಟ್ಟು ಹೋಗ್ತಾ ಇದ್ದೀವಿ ಅಂತೇಳ್ಬಿಟ್ಟು ವೀರಣ್ಣ ಮತ್ತು ಕಾಂತಲಕ್ಷ್ಮಿ ಅಲ್ಲಿಂದ ಬಾ ಹೋಗೋಣ ಅಂತೇಳ್ಬಿಟ್ಟು ಓಡ್ತಾರೆ. ಇನ್ನು ಶ್ಯಾಮ್ ಅವರಿಬ್ಬರನ್ನ ಕರ್ಕೊಂಡು ಹೋಗ್ತಾರೆ. ಗೌರಿ ಒಳಗಡೆ ಹೋಗಮ್ಮ, ಧೈರ್ಯದಿಂದ ಹೋಗು, ಇವ್ರಿಗೆಲ್ಲ ಎದುರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಂತೇಳ್ಬಿಟ್ಟು ಚಕ್ರವರ್ತಿಯವರು ಸಹ ಹೇಳ್ಬಿಟ್ಟು ನೀನು ಒಳಗಡೆ ಹೋಗುವಂತ ಅವರು ಒಳಗಡೆ ಬಂದ್ಬಿಡ್ತಾರೆ. ಇನ್ನು ಮನೆಯವ್ರನ್ನ ಯಾರನ್ನೂ ಸಹ ಮಾತಾಡ್ಸಲ್ಲ. ಈ ಚಂಚಲ ಮತ್ತು ಅನಿಕೇತ್ಗೆ ಸರಿಯಾಗಿ ಹೋಗಿದ್ದಾರೆ. ಒಂದು ಒಳ್ಳೆ ಕೆಲಸ ಮಾಡಿ ಈ ಸರಿತನ ಮನಸ್ಸು ಇಷ್ಟು ಹಾಳು ಮಾಡಿದ್ದಾರೆ ಅಂದರೆ ಅದಕ್ಕೆ ಈ ಚಂಚಲನೇ ಕಾರಣ. ಗಂಡ ಏನೋ ಒಂದು ಮಾತು ಅಂದ ಅಂದ್ಬಿಟ್ಟು ಅದಕ್ಕೆ ಬಂದು ಮನೆಗೆ ಕುತ್ಕೊಂಬಿಟ್ಟಲ್ಲ ಅಪ್ಪನ ಮನೆಗೆ. ಇವತ್ತು ಗೌರಿ ಇಷ್ಟೊಂದೆಲ್ಲ ಕಷ್ಟ ಕೊಟ್ಟರು ಸಹಿಸ್ಕೊಂಡು ನಾನು ಹೋಗಲ್ಲ ಅಂತ ಮಳೆಯಲ್ಲೇ ನಿಂತಿದ್ದಾಳಲ್ಲ, ಅವಳೆಷ್ಟು ತ್ಯಾಗಮಯ ಇರಬೇಕು, ಎಷ್ಟು ಒಳ್ಳೆಯವಳು ಇರಬೇಕು, ಅದನ್ನು ಯೋಚನೆ ಮಾಡಲೇ ಇಲ್ವಲ್ಲ ಸರಿತಾ ನೀನು? ಚಂಚಲ, ನೀನು ನನ್ನ ಹೆಂಡತಿ ಮನಸ್ಸನ್ನ ಹಾಳು ಮಾಡಿರೋಳು ನೀನೇ ಅಂತೇಳ್ಬಿಟ್ಟು ಚಕ್ರವರ್ತಿ ಸರ್ ಹೇಳ್ತಾರೆ. ಮನೆಗೆ ಬಂದಮೇಲೆ ಬೆಳಿಗ್ಗೆ, ಅತ್ತೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಾನು ನಿಮಗೆ ಮಾವನ ಕೈಲಿ ಬಯಸಬೇಕು ಅನ್ನೋ ಯಾವ ಉದ್ದೇಶನೂ ಇರಲಿಲ್ಲ. ನೀವು ನಿಮ್ಮ ಮಗುನ ಎತ್ತಿದ್ದೀರಾ, ಆಡಿಸಿದ್ದೀರಾ, ದೊಡ್ಡವನು ಮಾಡಿ ಒಂದು ಸ್ಥಾನಮಾನಕ್ಕೆ ಕಳಿಸಿದ್ದೀರಾ. ಹಂಗಂತ ಮದುವೆ ಮಾಡಾದ್ಮೇಲೂ ಅವ್ರನ್ನ ಹಿಡಿಯೋದು ಅಷ್ಟು ಇದಾಗಿರಲಿಲ್ಲ. ನಾನು ಅದ್ರ ಬಗ್ಗೆ ಮಾತಾಡಿದೆ ಹೊರತು ಅಮ್ಮ ಮಗನ ಪ್ರೀತಿಗೆ ಯಾವುದೇ ರೀತಿ ಇದನ್ನ ತರೋಕ್ಕೆ ನಾನು ಮಾತಾಡಿಲ್ಲ, ಚ್ಯುತೆ ತರೋಕ್ಕೆ ಅಂತೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಅಮ್ಮ ತಾಯಿ ಸಾಕು, ನೆನ್ನೆ ಮಾಡಿರೋದೆ ನೀನು, ಈಗ ನನ್ನ ಹತ್ರ ಬಂದು ಮಸ್ಕ ಹೊಡಿತಿದ್ಯಾ. ನೀನು 7 ಜನ್ಮ ಅಲ್ಲ, 7 ಜನ್ಮದಲ್ಲೂ ನಾನು ಸತ್ತು ಬಂದ್ರೂ ನಿನ್ನ ಸೊಸೆ ಅಂತ ಮಾತ್ರ ಒಪ್ಕೊಳ್ಳಲ್ಲ ಅಂತೇಳ್ಬಿಟ್ಟು ಸರಿತಾ ಮೆರಿತಾನೆ ಇರ್ತಾಳೆ. ಸರಿತುಂಗೆ ಗೌರಿ ಒಳ್ಳೆತನನೇ ಅರ್ಥ ಆಗಲ್ವಾ? ಗೌರಿ ಇದ್ದಳು, ಅತ್ತೆ ನಾನು ನಿಮಗೆ ಕೆಡಕನ್ನ ಬಯಸಲ್ಲ, ನೀವು ಯಾಕೆ ನನ್ನ ಮೇಲೆ ಇಷ್ಟು ಕೋಪ ಮಾಡ್ಕೊತೀರಾ ಅಂತಲೂ ಗೊತ್ತಲ್ಲ ಅಂದಾಗ, ನನ್ನ ಮಗನ್ನ ಯಾವಾಗ ಮನೆಗೆ ಮದುವೆ ಆಗಿ ಮನೆಗೆ ಬಂದೋ ನೀನು ಅವತ್ತೇ ನಮ್ಮ ನೆಮ್ಮದಿ ಎಲ್ಲ ಹಾಳಾಗೋಯ್ತು, ನನ್ನ ಮಗನ್ನ ನನ್ನಿಂದ ಕಿತ್ಕೊಂಬಿಟ್ಟೆ ನೀನು ಅಂತೇಳ್ಬಿಟ್ಟು ಸರಿತಾ ಮಗಗೆ ಮದುವೆ ಆಗಿ ಮಾಡಿದ್ರು ಯಾಕೆ ಹಿಂಗೆ ಆಡ್ತಾ ಇದ್ದಾಳೆ ಅಂತ ಗೊತ್ತಿಲ್ಲ. ಗೌರಿ ಕೈ ಮುಗಿದು ಕೇಳ್ಕೊತಾಳೆ ಸರಿತಾ ಹತ್ರ, ಅತ್ತೆ ನಾನು ನಿಮಗೆ ಒಳ್ಳೆ ಸೊಸೆಯಾಗಿ ನಿಮ್ಮ ಮನಸ್ಸನ್ನ ಗೆಲ್ತೀನಿ ಅಂದಾಗ, ಈ ಜನ್ಮದಲ್ಲಿ ಅದು ಸಾಧ್ಯ ಇಲ್ಲ ಅಂದ್ಬಿಟ್ಟು ಸರಿತಾ ಹೇಳ್ತಾರೆ. ಈ ಜನ್ಮದಲ್ಲ ಅಲ್ಲ, ಸ್ವಲ್ಪ ದಿನದಲ್ಲಿ
ಅಷ್ಟರಲ್ಲೇ ಗೌರಿ ಸರಿತಾ ಮನಸ್ಸನ್ನು ಗೆದ್ದೇ ಗೆಲ್ತಾಳೆ. ಯಾಕೆಂದರೆ ಗೌರಿಗೆ ಅಷ್ಟು ತಾಳ್ಮೆ ಇದೆ. ಗೌರಿ ಇದಳು ಅತ್ತೆ ಇವತ್ತು ನೀವು ಈ ರೀತಿ ಹೇಳಿದ್ದೀರಾ, ಒಂದಲ್ಲ ಒಂದಿನ ಗೌರಿನೇ ನನ್ನ ಸೊಸೆ ಅಂತ ಹೇಳಿಸ್ತೀನಿ, ಆ ರೀತಿ ಒಂದಿನ ಬಂದೇ ಬರುತ್ತೆ ಅಂದಾಗ ನೋಡೇ ಬಿಡೋಣ ಅದು ಆ ದಿನ ಬರುತ್ತಾ ಅಂತ, ನಾನು ಸತ್ರೂ ಆ ರೀತಿ ಹೇಳಲ್ಲ ಅಂದ್ಬಿಟ್ಟು ಸರಿತಾ ಅವಳ ಒಂದು ಬುದ್ಧಿ ಬಿಡೋದೇ ಇಲ್ಲ. ನೋಡೋಣ ನಮ್ಮ ಗೌರಿ ಯಾವ ರೀತಿ ಸರಿತನ ಬಾಯಲ್ಲಿ ಆ ಒಂದು ವಿಚಾರನ ಆಚೆ ತರಿಸ್ತಾಳೆ ಅಂತ. ಗೌರಿ ಒಳ್ಳೆತನಕ್ಕೆ ಸೋಲ್ದವ್ರು ಯಾರಿದ್ದಾರೆ ಹೇಳಿ? ಗೌರಿ ಅಷ್ಟು ತ್ಯಾಗಮಯಿ ಮತ್ತು ಅಷ್ಟು ಒಳ್ಳೆಯವಳಾಗಿರ್ತಾಳೆ. ನೋಡೋಣ ಮುಂದೆ ಏನಾಗುತ್ತೆ. ಗೌರಿ ಮತ್ತು ವಿವಾಕ್ ಮತ್ತೆ ಒಂದಾಗ್ತಾರ, ಸರಿತನ ಮನಸ್ಸು ಗೆಲ್ತಾಳ ಅಂತ. ವಿಡಿಯೋಗಳು ಇಷ್ಟ ಆದರೆ ಲೈಕ್